ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ಇವತ್ತು ನಾವು ಫುಲ್ ಮೇನ್ಸಲ್ಲಿ ಇದ್ದೀವಿ. ಏನಪ್ಪ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದರೆ ವರಿ ಆಗಬೇಡಿ, ಫುಲ್ ಮೇನ್ಸ್ ಎನ್ನುವಂತಹ ಸಿನಿಮಾದ ಪ್ರೆಸ್ ಮೀಟಲ್ಲಿ ಇದ್ದೀವಿ. ಸೊ ಇವತ್ತು ನಮ್ಮ ಜೊತೆಗೆ 2 ಸೂಪರ್ ಆಗಿರುವಂಥ ಹೀರೋಯಿನ್ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಮೊದಲನೇದಾಗಿ ಖುಷಿ ರವಿ ಅವರು. ಹಾಯ್ ಮ್ಯಾಮ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಇನ್ನೊಂದು ತೇಜಸ್ವಿನಿ ಅವರು, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿ. ಈಗ ಹೇಳಿ, ಫುಲ್ ಮೇನ್ಸ್ ಯಾವಾಗ? ಫುಲ್ ಮೀಲ್ಸ್ ನವೆಂಬರ್ 21ಕ್ಕೆ ಬರ್ತಾ ಇದೆ. ಸೊ ನೀವು ಭಾವನೆಗಳ ಫುಲ್ ಮೀಲ್ಸ್ ಅಂತ ಹೇಳ್ಬೋದು. ದಿನನಿತ್ಯದಲ್ಲಿ ನೀವು ಏನೆಲ್ಲ ಫೀಲ್ ಮಾಡ್ತೀರಾ ಅದು ನೀವು ಥಿಯೇಟ್ರಲ್ಲಿ ಕೂತು ಫೀಲ್ ಮಾಡ್ಬೋದು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ನನ್ನ ಪಾತ್ರ ಪ್ರೀತಿ ಅಂತ. ಸೊ ಒಂದು ಮೇಕಪ್ ಆರ್ಟಿಸ್ಟ್ ಪಾತ್ರ. ಲಕ್ಕಿ ಅಂದರೆ ಅವಳಿಗೆ ತುಂಬಾ ಪ್ರೀತಿ ಇರುತ್ತೆ. ಆ್ಯಂಡ್ ಪೂಜಾ ಅವಳ ಬೆಸ್ಟ್ ಫ್ರೆಂಡ್, ಒಬ್ಳು ಮದುಮಗಳು. ಆ್ಯಂಡ್ ಈ ಜುಗಲ್ ಬಂದು ಹೇಗೆ ನಡೆಯುತ್ತೆ, ಈ ಕಾಂಬಿನೇಷನ್ ಹೇಗೆ ನಡೆಯುತ್ತೆ ಅಂತ ನೀವು ನೋಡ್ಬೋದು. ದಿಯಾ, ಸಾರಿ ಖುಷಿ, ಹೇಳಿ ನಿಮ್ಮ ಪಾತ್ರದ ಬಗ್ಗೆ. ಸೊ ನನ್ನ ಪಾತ್ರದ ಹೆಸರು ಪೂಜಾ ಅಂತ. ನಾನೊಂದು ಮದುಮಗಳಾಗಿ ಕಾಣಿಸ್ಕೊಂಡಿದ್ದೀನಿ. ಸೊ ಲಕ್ಕಿ ಮತ್ತು ಪ್ರೀತಿ ಮಧ್ಯ ಹೇಗಿರ್ತೀನಿ, ಏನೇನೆಲ್ಲ ಆಟ ಆಡ್ತೀನಿ ಅನ್ನೋದೇ ಇಲ್ಲ. ಹಾಂ, ಗುಡ್ ಕ್ವೆಶ್ಚನ್. ಹಂಗೆ ಅನ್ಕೊಳ್ಳಿ. ದಿಯಾದು ಇನ್ನೊಂದು ಫೇಸ್ ಇದೆ. ಎಸ್, ಆ್ಯಕ್ಚುಲಿ ನಾನು ಇನ್ಫ್ಯಾಕ್ಟ್ ಪ್ರೆಸ್ ಮೀಟಲ್ಲೂ ಅದನ್ನೇ ಹೇಳಿದೆ. ಎಲ್ಲರೂ ದಿಯಾ, ಜಾಜಿ, ಅಯ್ಯನ ಮನೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಬಟ್ ಇದು ಫುಲ್ ಮೀಲ್ಸ್ ನೋಡಿದ ತಕ್ಷಣ ನಿಮ್ಗೆ ಅನಿಸುತ್ತೆ, ಹಾಂ, ದಿಯಾ ಕ್ಯಾನ್ ಪ್ಲೇ ದಿಸ್ ಆಲ್ಸೋ, ದಿಯಾ ಕ್ಯಾನ್ ಬಿಕಮ್ ಪೂಜಾ ಆಲ್ಸೋ ಅಂತ ಗೊತ್ತಾಗುತ್ತೆ. ಓಕೆ ಮೇಡಮ್, ನೀವು ಹೇಳಿ, ಯಾಕೆ ಈ ಒಂದು ಕ್ಯಾರೆಕ್ಟರ್ನ ಒಪ್ಕೊಂಡ್ರು? ಫಸ್ಟ್ ಆಫ್ ಆಲ್ ಅವರು ನನಗೆ ನರೇಟ್ ಮಾಡಿದಾಗ ವಿನಾಯಕ್ ಸರ್ ಏನು ಹೇಳಿದರು ಅಂದರೆ, ಈ ಪ್ರೀತಿ ಕ್ಯಾರೆಕ್ಟರ್ ನಿಮ್ಮನ್ನ ನೋಡಿ ನಿಮಗೆ ಅಂತ ಬರೆದಿದ್ದೀವಿ ಮೇಡಮ್, ಸೊ ನೀವು ಮಾಡಿ. ಸೊ ಯಾವಾಗ ಒಂದು ಸ್ಕ್ರಿಪ್ಟ್ ನಮ್ಮನ್ನ ಚೂಸ್ ಮಾಡುತ್ತೆ, ನಾವು ಅದನ್ನ ಚೇಂಜಸ್ ಮಾಡಬಾರ್ದು ಅನಿಸುತ್ತೆ. ನನ್ನ ಮೋಟಿವ್ ಇದು. ಸೊ ಅದಕ್ಕೋಸ್ಕರ ಪ್ರೀತಿಗೆ ನಾನು ಓಕೆ ಅಂದಿದ್ದು. ಆ್ಯಂಡ್ ಆಲ್ಸೋ ಶಿ ಈಸ್ ಫುಲ್ ಆಫ್ ಲವ್ ಆ್ಯಂಡ್ ಫುಲ್ ಆಫ್ ಹ್ಯಾಪಿನೆಸ್. ಅಲ್ಲೇನು ಪಂಚಿಂಗ್ ಡೈಲಾಗ್ಸ್ ಆಗಲಿ ಅಥವಾ ಒಂದು ಲಾಂಗ್ ಡೈಲಾಗ್ಸ್ ಆಗಲಿ ಕೊಟ್ಟು ನಾನೇನು ನನ್ನ ಪ್ರೀತಿನ ಹೇಳ್ಕೊತಾ ಇಲ್ಲ. ಸೊ ಇಟ್ಸ್ ಪ್ಯೂರ್ಲಿ ಲವ್. ಆ್ಯಂಡ್ ಸೈಲೆಂಟಾಗಿ ಅವಳು ತುಂಬ ಇಷ್ಟಪಡ್ತಾಳೆ ಅವಳ ಲಕ್ಕಿನ. ಸೊ ದಟ್ಸ್ ದ ಥಿಂಗ್ ವಿಚ್ ಕಾಟ್ ಮೈ ಅಟೆನ್ಷನ್. ಓಕೆ, ಈಗ ಡೈರೆಕ್ಟರ್ ಹೇಳ್ತಾ ಇದ್ರು ಏನೋ ಅಂತಂದರೆ, ನಾನು ಒಂದು ಏನು ಅಂತಂದರೆ ನಾನು ಫೋಟೋಗ್ರಾಫರ್ ಆಗಿರ್ತೀನಿ ಅನ್ನುವಂಥ ವಿಚಾರಗಳನ್ನು ಅವ್ರು ಒಪ್ಕೊಂಡ್ರು. ಸೊ ನೀವು ಮದುವೆ ಹೆಣ್ಣು ಅಂತ ಹೇಳ್ತಾ ಇದ್ದೀರಾ ಅಂತಂದರೆ, ನೀವು ಮದುವೆ ಹೆಣ್ಣು ಹಿಂಗೆ ಒಬ್ಬನ ಜೊತೆ ಮದುವೆ ರೆಡಿ ಆಗಿದ್ದು ಇನ್ನೊಬ್ರು ಒಪ್ಕೊಳ್ಳೋದಿದ್ದು? ಅದಕ್ಕೆ ನೀವು ನವೆಂಬರ್ 21ನೇ ತಾರೀಕು ಬರಬೇಕು ಥಿಯೇಟ್ರಿಗೆ. ಇವಾಗ ಫುಲ್ ಮೀಲ್ಸ್ ಬಾರಿಸಿದ್ದೀರಾ, ಅಲ್ಲೂ ಫುಲ್ ಮೀಲ್ಸ್ ಬಾರಿಸಿ ಅಂತ. ಸೊ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಷನ್ ಇದೆಯಾ, ಏನು ಕತೆ? ಹೌದು, ಆ್ಯಕ್ಷನ್ ಇದೆ. 2 ಫೈಟ್ಸ್ ಇದೆ, ಮತ್ತು 4 ಸಾಂಗ್ಸ್ ಇದೆ. ಈಗ ಆಲ್ರೆಡಿ ಏನೋ ಚೆನ್ನಾಗಿ ಮೂಡ್ ಬರ್ತಿದೆ, ಎಲ್ಲರೂ ತುಂಬ ಇಷ್ಟಪಡ್ತಿದ್ದಾರೆ ಆ್ಯಂಡ್ ಟ್ರೆಂಡಿಂಗಲ್ಲಿದೆ. ಮತ್ತು ಇವತ್ತು ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಇನ್ನೂ 2 ಸಾಂಗ್ ಇದೆ, ಪ್ಯಾಥೋ ಸಾಂಗ್ಸು. ಸೊ ಅದು ಥಿಯೇಟ್ರಲ್ಲೇ ನೀವು ವಿಟ್ನೆಸ್ ಮಾಡಿ. ಕಾಮಿಡಿ ಹೆಂಗೆ ನೋಡೋದು ನಾವು? ಸಿನಿಮಾದಲ್ಲಿ ವಿಜಯ್ ಚಂದು ಸರ್ ಇದ್ದಾರೆ. ಆ್ಯಂಡ್ ಆ ಕಾಂಬಿನೇಷನ್ ಪೂಜಾ, ಪ್ರೀತಿ, ಲಕ್ಕಿ ಮತ್ತು ಮಿರಿಂಡಾ, ವಿಜಯ್ ಸರ್ ಮಿರಿಂಡಾ ಆಗಿ ಪ್ಲೇ ಮಾಡ್ತಿದ್ದಾರೆ. ಇದು ಒಂದು ಒಳ್ಳೆ ಕಾಂಬಿನೇಷನ್. ಆ್ಯಂಡ್ ಆಲ್ಸೋ ಸೂರಜ್ ಅವರು ಕಿರಣ್ ಪಾತ್ರದಲ್ಲಿದ್ದಾರೆ. ಆ್ಯಂಡ್ ಈ ಕಾಂಬಿನೇಷನ್ನೇ ಒಂದು ಮಜಾ ಕೊಡುತ್ತೆ. ನಾವು ಆ್ಯಕ್ಚುಲಿ ಶೂಟ್ ಮಾಡೋಗ್ಲೂ ಕೂಡ ತುಂಬಾ ವಿ ಹ್ಯಾಡ್ ಫನ್. ಸೊ ಐ ಥಿಂಕ್ ಕಾಮಿಡಿ, ಇದು ಒಂದು ರೊಮ್ಯಾಂಟಿಕ್ ಕಾಮಿಡಿ ಆಗಿರೋದ್ರಿಂದ ವರ್ಕ್ ಆಗಿದೆ. ಓಕೆ, ಈಗ ಪ್ರೊಡ್ಯೂಸರ್ ಮತ್ತು ಹೀರೋ ಒಬ್ಬರೇ ಆಗಿರೋದ್ರಿಂದ ಕಷ್ಟ ಆಯ್ತಾ? ಚಾನ್ಸೇ ಇಲ್ಲ. ಇದೊಂಥರ ನಾವು ಅದನ್ನೇ ಹೇಳಿದ್ವಲ್ಲ, ಪ್ರೊಡ್ಯೂಸರ್ ಮೋಡ್ ಆನ್, ಹೀರೋ ಮೋಡ್ ಆನ್ ಅಂತ ಈ ಥರ ನಾವು ತಮಾಷೆ ಮಾಡ್ತಾ ಇದ್ವಿ. ಆ್ಯಂಡ್ ಲಿಖಿತ್ ಅಷ್ಟು ಕಂಫರ್ಟ್ ಝೋನ್ ನಮಗೆ ಕೊಟ್ಟಿದ್ದಕ್ಕೆ ನಾವು ಆರಾಮಾಗೆ ಆ್ಯಕ್ಟ್ ಮಾಡೋದಕ್ಕಾಯಿತು. ಅಥವಾ ಈ ಥರ ಏನೇ ಸಕ್ಸಸ್ಫುಲ್ ಆಗಿ ಇವೆಂಟ್ಸ್ ಆದ್ರೂ ಹೀ ಈಸ್ ದ ಒನ್. ಸೊ ನಾವೇನಾದ್ರು ಹೇಳಿದ್ರು ಇದು ವರ್ಕ್ ಆಗಲ್ಲ, ಇದು ಮಾಡೋಣ ಅಂತ, ಅಥವಾ ಅವ್ರೇನಾರು ಹೇಳಿದ್ರೆ ಇಲ್ಲ ಲಿಖಿತ್ ಇದು ವರ್ಕ್ ಆಗ್ತಾ ಇಲ್ಲ ಅಂದರೆ ಹಿ ವಿಲ್ ಟೇಕ್ ಆಲ್ ದೋಸ್ ವರ್ಡ್ಸ್. ಸೊ ದಟ್ ಈಸ್ ಅ ಗ್ರೇಟ್ ನ್ಯೂ ಥಿಂಗ್ ಅಬೌಟ್ ಹಿಮ್. ಓಕೆ, ಸೊ ಇವಾಗ ಹೇಳಿ, ಜನಗಳಿಗೆ ಎಷ್ಟನೇ ತಾರೀಕಿಗೆ ಬರಬೇಕು, ಎಲ್ಲಿ ಬರಬೇಕು, ಯಾವ್ಯಾವ ಎಷ್ಟು ಥಿಯೇಟ್ರ್ ಬುಕ್ಗಳಾಗಿದೆ? ನವೆಂಬರ್ 21ಕ್ಕೆ ಫುಲ್ ಮೀಲ್ಸ್ ರಿಲೀಸ್ ಆಗ್ತಾ ಇದೆ. 200ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಕನ್ನಡ ಆಡಿಯನ್ಸ್ ದಯವಿಟ್ಟು ಬಂದು ನಮ್ಮನ್ನ ಸಪೋರ್ಟ್ ಮಾಡಿ. ಇದು ಭಾವನೆಗಳ ಫುಲ್ ಮೀಲ್ಸ್. ಲೈಫಲ್ಲಿ ಭಾವನೆಗಳಿಲ್ಲದೆ ನಾವೇನೂ ಅಲ್ಲ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಸೊ ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ. ಆ್ಯಂಡ್ ಐ ಹೋಪ್ ಯು ಆಲ್ ಹ್ಯಾವ್ ಫನ್. ಓಕೆ, ನೀವು ಹೇಳಿ ಮ್ಯಾಮ್. ಸರಿ, ಫುಲ್ ಮೀಲ್ಸ್ ಅಂದಿದ ತಕ್ಷಣ ಎಲ್ಲರೂ ಅನ್ಕೋತಾರೆ ಏನೋ ಊಟದ ಬಗ್ಗೆ ಇರಬೇಕು, ಅಥವಾ ಏನೋ ಊಟದ ಪದಾರ್ಥದ ಮೇಲೆ ಏನೋ ಇದು ಮಾಡಿದ್ದಾರೆ ಅಂತ. ಖಂಡಿತ ಇಲ್ಲ, ಇದು ಭಾವನೆಗಳ ಫುಲ್ ಮೀಲ್ಸ್. ತೇಜು ಕೂಡ ಹೇಳಿದ್ಲು, ಒಂಥರ ಎಮೋಷನ್ಸ್, ಎಲ್ಲ ಥರ ಎಮೋಷನ್ಸು, ಪ್ಲ್ಯಾಟರ್ ಆಫ್ ಎಮೋಷನ್ಸ್ ಅಂತ ಹೇಳ್ತೀವಲ್ಲ ಆ ಥರ. ಅಳ್ಬೋದು, ನಗ್ಬೋದು, ಫೈಟ್ ಮಾಡ್ಬೋದು, ಕೋಪ ಮಾಡ್ಕೋಬೋದು, ಎಲ್ಲ ಪ್ರೀತಿ ಇದೆ. ಪ್ರೀತಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್. ಮೇನ್ ಕೋರ್ಸ್ ಇಸ್ ಪ್ರೀತಿ. ಈ ಪ್ರೀತಿನೂ ಇದ್ದಾಳೆ. ಸೊ
ಸೊ ನವೆಂಬರ್ 21ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. 200ಕ್ಕೂ ಹೆಚ್ಚು ಥಿಯೇಟರ್ಸಲ್ಲಿ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬನ್ನಿ. ಏನಂದರೆ ಓಪನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಯಾಕಂದರೆ ಸಾಕಷ್ಟು ಈಗ 8 ಸಿನಿಮಾ ರಿಲೀಸ್ ಆಗ್ತಾಯಿದೆ ನಮ್ಮ ಜೊತೆ. ಎಲ್ಲ ಸಿನಿಮಾಗಳಿಗೂ ಅವ್ರವ್ರದ್ದೇ ಒಂದು ಇದು ಮೇನ್ ಇಂಪಾರ್ಟೆನ್ಸ್ ಇದೆ, USP ಇದೆ. ನಮ್ಮದ್ರಲ್ಲೂ ಇವಾಗ ನಾವೇನಕ್ಕೆ ಹೇಳ್ತಾ ಇರೋದಂದರೆ ರಾಮ್ ಕಾಮ್ ಬಂದು ತುಂಬ ವರ್ಷಗಳೇ ಆಯಿತು, ಒಳ್ಳೆ ರಾಮ್ ಕಾಮ್ ಬಂದು. ಆಮೇಲೆ ಆ್ಯಕ್ಟರ್ಸ್ ಕೂಡ ಎಲ್ಲ ಒಳ್ಳೆ ಕಾಸ್ಟ್ ಇರೋ ಅಂಥ ಸಿನಿಮಾ, ಟೆಕ್ನಿಕಲಿ ವೆರಿ ನೈಸ್ಲಿ ಡನ್. ಸೊ ದಯವಿಟ್ಟು ಸ್ಯಾಟರ್ಡೇ, ಸಂಡೇ, ಮಂಡೇ ಈ ಥರ ಫ್ರೈಡೇ, ಸ್ಯಾಟರ್ಡೆ, ಸಂಡೇಲೇ ಸಾಕಷ್ಟು ರೆಸ್ಪಾನ್ಸ್ ಬಂದರೆ ನಮ್ಗೆ ಇನ್ನೂ ಹೆಚ್ಚು ಥಿಯೇಟರ್ಸ್ಗಳು ಸಿಗುತ್ತೆ ಅಂತ ಕೇಳ್ಕೊತೀನಿ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ. ಓಕೆ, ಫುಲ್ ಮೀಲ್ಸ್ಗೆ ಒಳ್ಳೆಯದಾಗಲಿ. ಎಸ್ ವೀಕ್ಷಕರೇ, ಇದಾಗಿದ್ದು ಈ ಹೊತ್ತಿನ ಒಂದು ಫುಲ್ ಮೀಲ್ಸ್ನಲ್ಲಿರುವಂತಹ ಅಷ್ಟು ವಿಚಾರ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ಕಾವ್ಯ ಹೆಗ್ಡೆ, ಫ್ರೀಡಮ್ ಟಿವಿ. ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.